9ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 4 ತೊಟ್ಟಿಲು ತೂಗುವ ಹಾಡು ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ವೈದೇಹಿ ಅವರು 1945ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದರು. ಇವರು ಬಿಂದು ಬಿಂದಿಗೆ, ಪಾರಿಜಾತ, ಅಸ್ಪೃಶ್ಯರು, ಅಮ್ಮಾಜಿ ಎಂಬ ನೆನಪು, ಮಲ್ಲಿನಾಥನ ಜ್ಞಾನ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಎಂಕೆ ಇಂದಿರಾ ಪ್ರಶಸ್ತಿ, ಅನುಪಮ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಹಾಗೂ ಕ್ರೋಂಚ ಪಕ್ಷಿಗಳು ಕಥಾ ಸಂಕಲನಕ್ಕೆ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ. ಪ್ರಸ್ತುತ ತೊಟ್ಟಿಲು ತೂಗುವ ಹಾಡು ಕವನವನ್ನು ಇವರ ಹೂವ ಕಟ್ಟುವ ಕಾಯಕ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಲೇಖಕಿ ವೈದೇಹಿ ಅವರು. ಇವರ ನಿಜನಾಮ ಜಾನಕಿ ಶ್ರೀನಿವಾಸ ಮೂರ್ತಿ. ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ಯಾವುದು? ಉತ್ತರ: ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ನಮ್ಮ ಮನೆಯ ತೊಟ್ಟಿಲಿನ ತೊದಲಾಗಿದೆ. ಪ್ರಶ್ನೆ 2. ಹೊಳೆ, ಅಲೆ ಹಾಗೂ ಗಾಳಿ ಹೇಗೆ ನಾದಗೈಯುತ್ತವೆ? ಉತ್ತರ: ಹರಿಯುವ ಹೊಳೆಯು ಲು 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 ಎಂದು, ಅಲೆಯುವ ನೊರೆಯು ರು 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 ಎಂದು ಹಾಗೂ ಗಾಳಿಯು ಸುಯ್ ಆಯ್ ಎಂದು ನಾದಗೈಯುತ್ತವೆ. ಪ್ರಶ್ನೆ 3. ಜೋಳಿಯೊಳಗಿನ ಹಸುಳೆ ಹೇಗೆ ನಗುತ್ತದೆ? ಉತ್ತರ: ಜೋಳಿಯೊಳಗಿನ ಹಸುಳೆ ಲಾ 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 ಎಂದು ನಗುತ್ತದೆ. ಪ್ರಶ್ನೆ 4. ಗಿರಿಯ ನವಿಲಿನ ಚಂದವೇನು? ಉತ್ತರ: ಗಿರಿಯ ನವಿಲಿನ ಆಡುವ ಗರಿಗಳಲ್ಲಿ ಚಂದವಿದೆ. ಪ್ರಶ್ನೆ 5. ಕರಿ ಕಂಗಳಲ್ಲಿ ಎಂತಹ ಚಂದವಿದೆ? ಉತ್ತರ: ಕರಿ ಕಂಗಳಲ್ಲಿ ಮಿರಿ ಮಿನುಗುವ ನಕ್ಷತ್ರದ ಚಂದವಿದೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಿಗೆ ಚಂದವಾಗಿ ಕಂಡ ಪ್ರಕೃತಿಯ ದೃಶ್ಯಗಳು ಯಾವುವು? ಉತ್ತರ: ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಮುಗಿಲು, ಮಳೆ ಹಾಗೂ ತೊಯ್ದ ಗುಡ್ಡ ಬೆಟ್ಟಗಳು ಕವಿಗೆ ಚಂದವಾಗಿ ಕಂಡಿವೆ. ಇದರೊಂದಿಗೆ ಹೂ, ಬಳಕೆ, ಮೊಟ್ಟೆ, ಹಕ್ಕಿಗಳು ಹಾಗೂ ಹರಿವ ಹೊಳೆ ಮತ್ತು ಅಲೆಯುವ ನೆರೆ ಚಂದ. ಗರಿಯೊಡೆ ನವಿಲು ಚಂದವೆಂದು ಕವಯಿತ್ರಿ ಪ್ರಕೃತಿಯ ದೃಶ್ಯವನ್ನು ವರ್ಣಿಸಿದ್ದಾರೆ. ಪ್ರಶ್ನೆ 2. ಕವಯಿತ್ರಿಯು ತೊಟ್ಟಿಲಲ್ಲಿ ನಗುವ ಹಸುಳೆಯ ಚಂದವನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಕವಯಿತ್ರಿಯು ತೊಟ್ಟಿಲಿನ ಮಗುವನ್ನು ತೂಗುತ್ತಾ ಹರಿಯುವ ಹೊಳೆಯು ಲು 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 ಚಂದ, ಅಲೆಯುವ ನೊರೆಯ ರು 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 ಚಂದ, ಗಾಳಿಯು ಸುಯ್ ಆಯ್ ಚಂದ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಜೋಳಿಯೊಳಗೆ ಮಲಗಿ ಲಾ 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 ಎಂದು ನಗುವ ಹಸುಳೆ ಚಂದ ಎಂದು ವರ್ಣಿಸಿದ್ದಾರೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಯಿತ್ರಿ ಜಗವನ್ನೆಲ್ಲ ತೂಗುವ ಪರಿ ಹೇಗೆ? ಉತ್ತರ: ತಾಯಿಯೊಬ್ಬಳು ತನ್ನ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಕಾಲಿ ಆಡುತ್ತಾ ಸುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ಕವಿತೆಯಲ್ಲಿ ಕೊಂಡಾಡುತ್ತಾಳೆ. ಮುಗಿಲು, ಮಳೆ, ಗುಡ್ಡ, ಬೆಟ್ಟ, ಹೊಳೆ, ಅಲೆ, ಗಾಳಿ, ಹಕ್ಕಿ, ಪಕ್ಷಿಗಳು ಹೀಗೆ ಪ್ರಕೃತಿಯ ಸಕಲ ಚರಾಚರ ವಸ್ತುಗಳನ್ನು ತನ್ನ ಹಾಡಿನಲ್ಲಿ ತಂದುಕೊಳ್ಳುತ್ತಾಳೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ತನ್ನ ಮನೆಯ ತೊಟ್ಟಿಲಲ್ಲಿ ತೊದಲು ನುಡಿಯುವ ಮಗು ಮತ್ತು ಜೋಳಿಯಲ್ಲಿ ನಗುವ ಹಸುಳೆ ತನಗೆ ಅತಿ ಪ್ರಿಯವಾದುದು ಎಂದು ಹೇಳುತ್ತಾಳೆ. ಮಗುವನ್ನು ಮುದ್ದಿಸುತ್ತಾ ಜೋಳಿ ತೂಗುವ ತಾಯಿಯ ಈ ಮಾತೃ ವಾತ್ಸಲ್ಯವು ಕೇವಲ ತನ್ನ ಸ್ವಂತ ಮಗುವನ್ನು ಮಾತ್ರವಲ್ಲದೆ ಇಡೀ ಜಗತ್ತನ್ನೇ ತನ್ನ ಪ್ರೀತಿಯಿಂದ ತೂಗಿ ಹರಸುವಂತಿದೆ ಎಂಬುದನ್ನು ಕವಯಿತ್ರಿ ಈ ಕವಿತೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಪ್ರಶ್ನೆ 2. ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಶಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಹಳ್ಳಿಗಳು ಪ್ರಕೃತಿಯ ಕೂಸುಗಳಾಗಿದ್ದು ಪ್ರಕೃತಿಯ ಮಡಿಲಲ್ಲಿ ಬೆಳೆಯುವ ಜನಜೀವನ ಹಾಗೂ ಮಾತೃಪ್ರೇಮದ ಮಹತ್ವವನ್ನು ಈ ಕವಿತೆ ಬಿಂಬಿಸುತ್ತದೆ. ಪ್ರಕೃತಿಯಲ್ಲಿ ಎಷ್ಟೇ ಸುಂದರವಾದ ದೃಶ್ಯಗಳಿದ್ದರೂ ತಾಯಿಯ ಪ್ರೀತಿಗೆ ಮತ್ತು ಮಗುವಿನ ನಗುವಿಗೆ ಸಾಟಿಯಿಲ್ಲ ಎಂಬುದು ಇದರ ಮುಖ್ಯ ಆಶಯವಾಗಿದೆ. ತಾಯಿಯೊಬ್ಬಳು ಪ್ರಕೃತಿಯನ್ನು ವರ್ಣಿಸುತ್ತಾ ತನ್ನ ಮಗು ಎಲ್ಲಕ್ಕಿಂತಲೂ ಚಂದ ಎಂದು ಜೋಕಾಲಿ ಆಡುವ ಮೂಲಕ ವಿಶ್ವವ್ಯಾಪಿಯಾದ ಮಾತೃ ವಾತ್ಸಲ್ಯದ ಪಾವಿತ್ರ್ಯತೆಯನ್ನು ಈ ಕವಿತೆಯು ಅತ್ಯಂತ ಅರ್ಥಪೂರ್ಣವಾಗಿ ಸಾರುತ್ತದೆ. 4. ಸಂದರ್ಭದೊಡನೆ ವಿವರಿಸಿ. ವಾಕ್ಯ 1. ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ. ಆಯ್ಕೆ: ಈ ಸಾಲನ್ನು ವೈದೇಹಿ ಅವರ ಹೂವ ಕಟ್ಟುವ ಕಾಯಕ ಕವನ ಸಂಕಲನದಿಂದ ಆಯ್ದ ತೊಟ್ಟಿಲು ತೂಗುವ ಹಾಡು ಕವನದಿಂದ ಆರಿಸಲಾಗಿದೆ. ಸಂದರ್ಭ: ಕವಯಿತ್ರಿಯು ಆಕಾಶ, ಮಳೆ, ಗುಡ್ಡ, ಬೆಟ್ಟ, ಹಕ್ಕಿಗಳು, ಹೊಳೆ ಮುಂತಾದ ಪ್ರಕೃತಿಯ ವಿವಿಧ ಸುಂದರ ದೃಶ್ಯಗಳನ್ನು ವರ್ಣಿಸುತ್ತಾ
ಪ್ರಕೃತಿಯಲ್ಲಿರುವ ಎಲ್ಲ ಸೌಂದರ್ಯಗಳಿಗಿಂತಲೂ ಮಿಗಿಲಾಗಿ ನಮ್ಮ ಮನೆಯ ತೊಟ್ಟಿಲ ತೊದಲು ಚಂದ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ. ಪ್ರಕೃತಿಯಲ್ಲಿ ಎಷ್ಟೇ ಅದ್ಭುತ ದೃಶ್ಯಗಳಿದ್ದರೂ ತಾಯಿಗೆ ತನ್ನ ಮಗುವಿನ ತೊದಲು ನುಡಿಯೇ ಜಗತ್ತಿನ ಅತ್ಯಂತ ಮಧುರವಾದ ಸೌಂದರ್ಯ ಎಂಬ ಮಾತು ವಾತ್ಸಲ್ಯದ ಅನನ್ಯತೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಆಯ್ಕೆ 2 ಮಗುವ ತೂಗುವ ಆಹಾ ಜಗವ ತೂಗಿರೋ. ಆಯ್ಕೆ ಈ ಸಾಲನ್ನು ವೈದೇಹಿ ಅವರ ಹೂವ ಕಟ್ಟುವ ಕಾಯಕ ಕವನ ಸಂಕಲನದಿಂದ ಆಯ್ದ ತೊಟ್ಟಿಲ ತೂಗುವ ಹಾಡು ಕವನದಿಂದ ಆರಿಸಲಾಗಿದೆ. ಸಂದರ್ಭ. ತಾಯಿಯೊಬ್ಬಳು ತನ್ನ ಎಡೆ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಕಾಲಿ ಆಡುತ್ತಾ ಪ್ರಕೃತಿಯ ಸೌಂದರ್ಯವನ್ನು ಕೊಂಡಾಡುತ್ತಾ ಮಗುವನ್ನು ಲಾಲಿಸಿ ತೂಗುವ ಸಂದರ್ಭದಲ್ಲಿ ಈ ಸಾಲು ಬರುತ್ತದೆ. ಸ್ವಾರಸ್ಯ. ಪ್ರೀತಿ ಮತ್ತು ಮಾತೃ ವಾತ್ಸಲ್ಯವು ಕೇವಲ ತನ್ನ ಸ್ವಂತ ಮಗುವಿಗೆ ಮಾತ್ರ ಸೀಮಿತವಾಗಿರದೆ ಸಮಸ್ತ ಜಗವನ್ನೇ ಪಡೆಯುವ ಮತ್ತು ತೂಗುವ ದೈವಿಕ ಶಕ್ತಿಯಾಗಿದೆ ಎಂಬ ಭಾವಾತ್ಮಕ ಸತ್ಯವು ಇಲ್ಲಿ ಅತ್ಯಂತ ಸುಂದರವಾಗಿ ಅಭಿವ್ಯಕ್ತಗೊಂಡಿದೆ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1 ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. ಹರಿಯುವ ಹೊಳೆ, ಬೀಸುವ ಗಾಳಿ, ತಿರುಗುವ ಬುಗುರಿ, ಮಿಂಚುವ ತಾರೆ, ತೂಗುವ ತೊಟ್ಟಿಲು, ಆಡುವ ಲಾಲಿ, ತೇಲುವ ದೋಣಿ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2 ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಹೊಳೆ. ಸ್ವಂತ ವಾಕ್ಯ. ಕಾಡಿನ ಮಧ್ಯೆ ಹರಿಯುವ ಹೊಳೆಯು ನೋಡಲು ಅತ್ಯಂತ ಸುಂದರವಾಗಿದೆ. ಗಾಳಿ. ಸ್ವಂತ ವಾಕ್ಯ. ಮುಂಜಾನೆಯ ವೇಳೆ ಬೀಸುವ ತಂಪಾದ ಗಾಳಿಯು ಮೈಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತದೆ. ಸಾವಧಾನ. ಸ್ವಂತ ವಾಕ್ಯ. ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಾವಧಾನವಾಗಿ ಓದಿ ಉತ್ತರಿಸಬೇಕು. ಮನೆ. ಸ್ವಂತ ವಾಕ್ಯ. ನಮ್ಮ ಮನೆಯ ಪಕ್ಕದಲ್ಲಿ ಸುಂದರವಾದ ಉದ್ಯಾನವನವಿದ್ದು ಅದರ ಸುತ್ತಲೂ ಹಲವು ಮನೆಗಳಿವೆ. ನವಿಲು. ಸ್ವಂತ ವಾಕ್ಯ. ನಮ್ಮ ರಾಷ್ಟ್ರೀಯ ಪಕ್ಷಿಯಾದ ನವಿಲು ಮಳೆಗಾಲದಲ್ಲಿ ತನ್ನ ಸುಂದರ ಗರಿಗಳನ್ನು ಬಿಚ್ಚಿ ನರ್ತನ ಮಾಡುತ್ತದೆ. ಚಂದ. ಸ್ವಂತ ವಾಕ್ಯ. ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಹಾಕಿದ ವಿದ್ಯುತ್ ದೀಪಗಳ ಅಲಂಕಾರವು ನೋಡಲು ಬಹಳ ಚಂದವಾಗಿತ್ತು. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 3 ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಮುಗಿಲು. ಅರ್ಥ ಆಕಾಶ, ಮುಗಿಲು ಮೋಡ. ಹೊಳೆ. ಅರ್ಥ ನದಿ, ಹೊಳೆ ಪ್ರಕಾಶಿಸು. ತಾರೆ ನಕ್ಷತ್ರ, ತಾರೆ ಕಣ್ಣಿನ ಕಪ್ಪುಗುಳ್ಳೆ. ಕರಿ ಕಪ್ಪು ಬಣ್ಣ, ಕರಿ ಆನೆ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 4 ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಬಳಸಿರುವ ಅನುಕರಣಾವ್ಯಯ ಪದಗಳನ್ನು ಆರಿಸಿ ಬರೆಯಿರಿ. ಅನುಕರಣಾವ್ಯಯಗಳು ಲು 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 ಹೊಳೆಯ ಶಬ್ದ, ರು 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 ಅಲೆಯ ಶಬ್ದ, ಸುಯ್ ಆಯ್ ಗಾಳಿಯ ಶಬ್ದ, ಲಾ 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 ನಗುವಿನ ಶಬ್ದ, ಗಿರಿ ಗಿರಿ ಗಿರಿಡೆಯ ಶಬ್ದ, ಗರಗರ ಬುಗುರಿಯ ಶಬ್ದ, ಪಿಳಿ ಪಿಳಿ ಗಿಳಿಯ ಶಬ್ದ.